ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಸುಗಳು ಹಾಲು ಕೊಡುವಂಥ ಸಮಯದಲ್ಲಿ ನೀವೇನಾದರೂ ಅದು ಸೆಮೆನ್ಗೆ ಬಂದಾಗ, ಹೀಟ್ಗೆ ಬಂದಾಗ ಸೆಮೆನ್ ಹಾಕಿಸಿದ್ರೆ ಹಾಲು ಕಡಿಮೆ ಆಗುತ್ತಾ? ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥ ಒಂದು ಡೌಟು. ಸೊ ಈ ಒಂದು ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಸೆಮೆನ್ ಹಾಕಿಸಿದಾಗ, ರಾಸುಗಳಿಗೆ ಸೆಮೆನ್ ಕೊಡಿಸಿದಾಗ ಕೊಡ್ತಾ ಇರುವಂತಹ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತಾ ಅಥವಾ ಇಲ್ವಾ? ಒಂದು ವೇಳೆ ಕಡಿಮೆ ಆಡಿದ್ರೆ ಆದರೆ ನಾವೇನು ಮಾಡ್ಕೋಬೇಕು? ಸೊ ಹಾಲೇನಾದರೂ ಡೌನ್ ಆಯಿತು, ಈಗ ಸೆಮೆನ್ ಹಾಕ್ಸಿದ್ದೀವಿ, ಡೌನ್ ಆಯಿತು ಅಂದರೆ ನೀವೇನು ಮಾಡಬೇಕು? ಸೊ ಹಾಗೇನೆ, ಸೊ ಎಷ್ಟು ತಿಂಗಳ ತನಕ ಹಾಲು ಕಡಿಮೆ ಆಗುತ್ತೆ ಮತ್ತು ಯಾವಾಗ ರೈಸ್ ಮಾಡ್ಕೋಬೇಕು? ಮುಖ್ಯವಾಗಿ ಕಾಮನ್ನಾಗಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಸೊ ನೆನ್ನೆ ಸೆಮೆನ್ ಹಾಕ್ಸಿದೆ, ಇವತ್ತು ಹಾಲು ಕಡಿಮೆ ಆಗಿಬಿಟ್ಟಿದೆ. ಸೊ ಸೆಮೆನ್ ಹಾಕ್ಸಿರೋದಕ್ಕೆ ಹಾಲು ಕಡಿಮೆ ಆಗಿದೆ ಅನ್ನೋ ರೀಸನ್ಸನ್ನು ಸೊ ಜನರ ಬಾಯಿಂದ ನಾವು ಕೇಳಬಹುದು ಇಂಥ ಮಾತುಗಳನ್ನು. ನಿಜವಾಗ್ಲೂ ಈ ಒಂದು ಕ್ರಿಯೆ ನಡೆಯುತ್ತಾ? ಅಂದರೆ ಸೆಮೆನ್ ಹಾಕ್ಸೋದ್ರಿಂದ, ಅಂದರೆ ಹಾಲು ಕೊಡುವಂತಹ ರಾಸುಗಳು ಹೀಟ್ಗೆ ಬಂದಾಗ ಸೊ ಆ ರಾಸುಗಳಿಗೆ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಸ್ ಆದಾಗ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತಾ ಇಲ್ವೋ, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಒಂದು ಡೌಟ್ಗೆ, ಅಂದರೆ ಯಾರಿಗೆಲ್ಲ ಈ ಡೌಟ್ ಇರುತ್ತೆ ಅದನ್ನು ಕ್ಲಾರಿಟಿ ಕೊಡೋದಕ್ಕಂತೂ ಖಂಡಿತ ಈ ವಿಡಿಯೋಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋಗಳನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋಗಳನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಹಾಲ್ ಅಂತ ನೀವು ಪ್ರೆಸ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸು ಫಸ್ಟ್ ನೀವೇ ನೋಡ್ಬೋದು. ಸೊ ಹಾಗೆಯೇ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ಇನ್ನೂ ಈ ಒಂದು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂಥ ಉತ್ತಮ ಮಾಹಿತಿಗಳನ್ನು ವಿಡಿಯೋಗಳ ಮುಖಾಂತರ ನೀವು ಪಡ್ಕೋಬೇಕು ಅಂತಂದರೆ ಖಂಡಿತ ನೀವು ಪ್ರತಿ ವಿಡಿಯೋನ ಲೈಕ್ ಮಾಡ್ತಾ ಹೋಗಿ. ನಿಮ್ಮ ಲೈಕ್ ನನಗೆ ಸಪೋರ್ಟಿವ್ ಆಗಿರುತ್ತೆ. ಸೊ ನೀವಿಷ್ಟು ಲೈಕ್ ಮಾಡ್ತೀರಾ, ಸೊ ಖಂಡಿತ ಸುಮಾರು ಸಾವಿರಾರು ಗಟ್ಟಲೆ, ಅಂದರೆ ಒಂದು 10,000 15,000 ವ್ಯೂಸ್, ಅಂದರೆ ಜನ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡಿದರೆ ಅಲ್ಲಿ ವಿಡಿಯೋನ ಲೈಕ್ ಮಾಡಿರೋರು 200-300 ಬಿಲೋ 300 ಮೆಂಬರ್ಸ್ ಇರ್ತಾರೆ. ಸೊ ಖಂಡಿತ ಪ್ಲೀಸ್ ನೀವೀಗ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಲ್ಲ, ಸೊ ನೀವೇ ಸರ್ ಪ್ಲೀಸ್ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಖಂಡಿತ. ಸೊ ನಿಮ್ಮ ಡೌಟ್ಗೆ ಖಂಡಿತ ನಾನು ಉತ್ತರವನ್ನು ಕೊಡಲಿಕ್ಕೆ ಹೋಗ್ತೀನಿ. ಸೊ ಯಾಕೆ ಅಂದರೆ ವೈಜ್ಞಾನಿಕವಾಗಿ ಏನಾಗುತ್ತೆ ಅಲ್ಲಿ ಆ ಒಂದು ಇದನ್ನು ಸಹ ಕ್ಲಾರಿಟಿಯನ್ನು ಕೊಡಲಿಕ್ಕೆ ಹೋಗ್ತೀನಿ. ಓಕೆ, ಆ ವಿಡಿಯೋನ ಲೆಂತಿ ಮಾಡ್ದಲೆ ಬೇಗನೆ ಕ್ಲೋಸ್ ಮಾಡಲಿಕ್ಕಂತೂ ಇಷ್ಟಪಡ್ತೀನಿ. ಓಕೆ, ಹಸುಗಳಿಗೆ ಈಗ ಕರು ಹಾಕಿದಂಥ ಹಸುಗಳು ಸೊ ಮ್ಯಾಕ್ಸಿಮಮ್ ಒಂದು 3 ಸ್ಟೆಪ್ಸಲ್ಲಿ ನಮಗೆ ಹಾಲು ಅನ್ನೋದು ಸಿಗುತ್ತೆ. 3 ಸ್ಟೆಪ್ಸಲ್ಲಿ ಅಂದರೆ ಒಂದು 3 ಹಂತದಲ್ಲಿ ನಾವು ಹಾಲನ್ನು ಡಿವೈಡ್ ಮಾಡಬೇಕು. ಅಂದರೆ ಕರು ಹಾಕಿರುವಂತಹ ಹಸುವಿನ ಒಂದು ಮಿಲ್ಕಿಂಗ್ ಸ್ಟೇಜನ್ನು 3 ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಹೈ ಮಿಲ್ಕ್ ಹೀಲಿಂಗ್, ಅಂದರೆ ಪೀಕ್ ಮಿಲ್ಕ್ ಹೀಲಿಂಗು ಒಂದು 3 ತಿಂಗಳು ಕೊಡಬಹುದು. ಸೊ ಅದಾದ ನಂತರ ಒಂದು 3 ತಿಂಗಳು ಮಿಡ್ಲ್ ಮಿಲ್ಕಿಂಗು, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 3 ತಿಂಗಳಾದ ನಂತರ ಯಾಕೆ ಕಡಿಮೆ ಆಗುತ್ತೆ ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಲಾಸ್ಟ್ ಟೈಮ್ ಬಂದುಬಿಟ್ಟು ಒಂದು ಕೊನೆಯ ಹಂತವಾಗಿ ನಾವು ಡ್ರೈ ಪೀರಿಯಡ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಸೊ ಒಂದು 8ರಿಂದ 10 ತಿಂಗಳು ನಾವು ಹಾಲನ್ನು ತೆಗಿಬೋದು. ಸೊ ಒಂದು ರಾಸುವಿಂದ ನಂತರ ಅದು ಡ್ರೈ ಪೀರಿಯಡ್ಗೆ ಹೋಗುತ್ತೆ. ಈ ಸಮಯದಲ್ಲಿ ನಿಮಗೀಗ ಕರು ಹಾಕ್ತು ಅಂತ ಅಂದರೆ ಕನಿಷ್ಠ 60 ದಿನಕ್ಕೆ ನಿಮಗೆ ಖಂಡಿತ ಹೀಟ್ಗಂತೂ ಬರುತ್ತೆ. ಸೊ ಕೆಲವೊಂದು ರಾಸುಗಳು ತುಂಬ ವೆಲ್ ಮೇಂಟೈನ್, ಬಾಡಿ ಮೇಂಟೈನ್ ಆಗಿರುವಂತಹ ರಾಸುಗಳು 60ರಿಂದ 90 ದಿನದಲ್ಲಿ ಬೆಲೆಗೆ ಬಂದೇ ಬರುತ್ತೆ, ಹೀಟ್ಗೆ ಬರುತ್ತೆ. ಇನ್ ಕೇಸ್ ನೀವು ಆವಾಗ ಕೊಡಿಸಿದ್ರೆ, ಸೆಮೆನ್ ಹಾಕ್ಸಿದ್ರೆ, ಸೊ 2 ಮಂತ್ ನೀವು ಒಳ್ಳೆ ಹಾಲನ್ನು ತೆಗೆದಿರ್ತೀರ, ಸೊ ಅಲ್ಲಿ ಸೆಮೆನನ್ನು ಹಾಕ್ಸ್ತೀರ, ಅಲ್ಲಿ ಸ್ವಲ್ಪ ಡೌನ್ ಆದಂಗೆ ಅನಿಸುತ್ತೆ ನಿಮ್ಗೆ, ಅಂದರೆ ಕಡಿಮೆ ಆಯಿತು ಅನಿಸುತ್ತೆ. ಸೊ ಅದು ಸೆಮೆನ್ ಹಾಕ್ಸೋದ್ರಿಂದಲೇ ಕಡಿಮೆ ಆಯಿತಾ? ಖಂಡಿತ ಸೆಮೆನ್ ಹಾಕ್ಸೋದ್ರಿಂದ ಹಾಲಂತೂ ಡೌನ್ ಆಗೋಲ್ಲ, ಕಡಿಮೆ ಅಂತೂ ಆಗೋಲ್ಲ. ಸೊ ಯಾಕೆ? ಸೊ ನೀವು ಸಮತೋಲಿತ ಆಹಾರವನ್ನು ಒಂದೇ ಪ್ರಮಾಣದಲ್ಲಿ ಕೊಟ್ಟರೆ ಹಾಲಿನ ಇಳಿಕೆ ಅನ್ನೋದು ಸಾಧ್ಯನೇ ಆಗೋದಿಲ್ಲ ಆ ಸಮಯದಲ್ಲಿ. ಬಟ್ ಇಳಿಕೆ ಆಗುತ್ತೆ ಯಾವಾಗ ಅಂತಂದರೆ, ಸೊ ನೀವು ಯಾವಾಗ ಸೆಮೆನನ್ನು ಹಾಕ್ಸ್ತೀರ, 2 ತಿಂಗಳು ಕರು ಹಾಕಿದೆ, 2 ತಿಂಗಳಾಗಿದೆ, ಸೊ ಆವಾಗ ಸೆಮೆನನ್ನು ಹಾಕ್ಸಿದ್ದೀರ, ನೆಕ್ಸ್ಟ್ ಒಂದು 3 ಮಂತ್ಸ್ ತನಕ ನಿಮಗೆ ಹಾಲಿನ ಇಳಿಕೆಯಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ, ಕರೆಕ್ಟಾಗಿ ಇರುತ್ತೆ. ಬಟ್ ನೀವು ಸಮತೋಲಿತ ಆಹಾರದಲ್ಲಿ, ಅಂದರೆ ಆಹಾರದಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಅಸಮತೋಲನ ಉಂಟಾದಾಗ ಹಾಲಿನ ಇಳುವರಿ ಆಗ್ಬೋದು, ಅಥವಾ ಇನ್ನಿತರೆ ಇಂಟರ್ನಲ್ ಪ್ರಾಬ್ಲಮ್ಸ್ ಇದ್ದಾಗ, ಜ್ವರನೋ ಇನ್ನೊಂದು ಮತ್ತೊಂದು, ಸೊ ವಾತಾವರಣದ ವೈಪರೀತ್ಯ, ಇದರಿಂದ ಡೌನ್ ಆಗ್ಬೋದು ವಿನಃ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಸ್, ಅಂದರೆ ನಾವು ಸೆಮೆನ್ ಹಾಕಿಸಿದಾಗ ಹಾಲಿನ ಪ್ರಮಾಣ ಇಳಿಕೆ ಆಗಲ್ಲ. ಯಾಕೆ ಇಳಿಕೆ ಆಗಲ್ಲ ಅಂತ ಅಂದರೆ, ಸೊ ಇಲ್ಲಿ ಹಾಲು ಉತ್ಪಾದನೆಗೆ ಬೇಕಾಗಿರ್ತಕ್ಕಂತಹ ಪ್ರೊಲ್ಯಾಕ್ಟಿನ್ ಹಾರ್ಮೋನು ತನ್ನಷ್ಟಕ್ಕೆ ತಾನು ಉತ್ಪಾದನೆ ಆಗುತ್ತಾ ಸಮಯದಲ್ಲಿ ಸೊ ಹಾಲು ಉತ್ಪಾದನೆ ಆಗ್ತಾ ಇರುತ್ತೆ. ಇನ್ ಕೇಸ್ ಆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಏನಾದರೂ ಇಂಬ್ಯಾಲೆನ್ಸ್ ಆಗಿ ಕಡಿಮೆ ಆಯಿತು ಅಂತಂದರೆ ಖಂಡಿತ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಹಾಲು ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಸೆಮೆನ್ ಹಾಕ್ಸಿದ ನಂತರ ಸೊ ಕರು ಬೆಳವಣಿಗೆ ಆಗಲಿಕ್ಕೆ ಕನಿಷ್ಠ ಒಂದು 4 ತಿಂಗಳ ನಂತರ, ಸೊ ಅದು 5ನೇ ತಿಂಗಳಲ್ಲಿ
ಅಂದರೆ ಕರು ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಾಗುತ್ತೆ, ಹಾಗೂ ಹಾಲಿನ ಉತ್ಪಾದನೆಗೆ ಬೇಕಾದಂತಹ ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಸೊ ಈ ಎರಡು ಹಾರ್ಮೋನ್ಗಳ ಒಂದಕ್ಕೊಂದು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಉತ್ಪಾದನೆ ಆಗ್ತಾ ಇರುತ್ತೆ. ಆ ಕರು ಒಂದು 5 ತಿಂಗಳ ತನಕ, ಕರು 5 ತಿಂಗಳ ಬೆಳವಣಿಗೆ ಆಗುವ ತನಕ. ಸೊ ಆಫ್ಟರ್ 5 ಮಂತ್ಸ್, ಆ ಕರು 5 ತಿಂಗಳ ನಂತರ, ಅಂದರೆ ನೀವು ಸೆಮೆನ್ ಹಾಕಿಸಿ 5 ತಿಂಗಳ ನಂತರ, ಸೊ ಆಲ್ರೆಡಿ ಅಲ್ಲಿಗೆ ಎಷ್ಟಾಗಿರುತ್ತೆ, 2 ತಿಂಗಳು ಫಸ್ಟ್ ಹಾಲು ತೆಗೆದಿರ್ತೀರ, ಕರು ಸೆಮೆನ್ ಹಾಕಿಸಿ 5 ಮಂತ್ ಆಗುತ್ತೆ, 6-7 ಮಂತ್ ಆಗುತ್ತಲ್ಲ. ಸೊ ಆಫ್ಟರ್ 7 ಮಂತ್ ನಿಮಗೆ ಹೇಳ್ದೆ ಕೇಳ್ತೀರಿ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ, ಸೊ 5 ತಿಂಗಳ ತನಕ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಆಗ್ಬೋದು, ಪ್ರೊಜೆಸ್ಟ್ರಾನ್ ಆಗ್ಬೋದು, ಸೊ ಅವಿಗೆ ಯಾವುದೇ ರೀತಿ ಹೊಡೆದಾಟಗಳಿದೆ, ಒಂದಕ್ಕೊಂದು ಸಮಸ್ಯೆ ಇಲ್ಲದೆ ಸೊ ಅವುಗಳ ಉತ್ಪಾದನೆ ಆಗ್ತಾ ಇರುತ್ತೆ. ಸೊ ಆಫ್ಟರ್ 5 ಮಂತ್ ಅಂದರೆ 5 ತಿಂಗಳ ನಂತರ ಇಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ, ಸೊ ಕರುವಿನ ದೇಹದಲ್ಲಿ ಬದಲಾವಣೆಗಳಾಗ್ತವೆ, ಕರು ಬೆಳವಣಿಗೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಕರು ಬೆಳವಣಿಗೆ ಹೆಚ್ಚಾಗ್ತಾ ಹೋದಾಗ ಪ್ರೊಜೆಸ್ಟ್ರಾನ್ ಹೆಚ್ಚಾಗುತ್ತೆ. ಯಾವಾಗ ಪ್ರೊಜೆಸ್ಟ್ರಾನ್ ಹೆಚ್ಚಾಗುತ್ತೋ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಆದಾಗ ಹಾಲಿನ ಇಳುವರಿಯಲ್ಲಿ ಖಂಡಿತ ಕಡಿಮೆ ಅಂತ ಆಗುತ್ತೆ. ಸೊ ಆಲ್ರೆಡಿ ನಾವು 7 ತಿಂಗಳ ತನಕ ಮ್ಯಾಕ್ಸಿಮಮ್ ಆ ಒಂದು ಹಾಲನ್ನು ತೆಗೆದಿರ್ತೀವಿ, ಸೊ ಸಮಸ್ಯೆ ಇರೋದಿಲ್ಲ. ಸೊ ನೀವು 8ನೇ ತಿಂಗಳು ತೆಗಿಬೋದು ನೀವು ಹಾಲನ್ನು, ಸೊ ಸ್ವಲ್ಪ ಕಡಿಮೆ. ಅದಾದ ನಂತರ ಕಡಿಮೆ ಅಂದರೆ ಡ್ರೈ ಪೀರಿಯಡ್ಗೆ ನೀವು 2 ಮಂತ್ಸ್ ಖಂಡಿತ ಬಿಟ್ಬಿಡ್ತೀರಾ. ಸೊ 7 ತಿಂಗಳು ತೆಗೆದು 8-9ನೇ ತಿಂಗಳು ಖಂಡಿತ ನೀವು ಡ್ರೈ ಪೀರಿಯಡ್ ಆಗಿ 2 ಮಂತ್ಸನ್ನು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ಇವಾಗ ಅಂದರೆ 5 ತಿಂಗಳ ನಂತರ ನಿಮಗೆ ಕರು ಸೆಮೆನ್ ಹಾಕಿಸಿ 5 ತಿಂಗಳ ನಂತರ ನಿಮಗೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ವಿನಃ ಸೆಮೆನ್ ಹಾಕಿಸಿದ ತಕ್ಷಣ, ಸೊ ಇವತ್ತು ಸೆಮೆನ್ ಹಾಕ್ಸಿದ್ದೀನಿ ಅಂತೇಳಿ ಇವತ್ತು ಸಾಯಂಕಾಲಕ್ಕೆ ಹಾಲು ಖಂಡಿತ ಕಡಿಮೆ ಅಂತೂ ಆಗೋದಿಲ್ಲ. ಸೊ ಅದಂತೂ ಗಮನದಲ್ಲಿಟ್ಕೊಳ್ಳಿ. ಸೊ ನಿಮ್ಗೆ ಆ ಡೌಟ್ ಬೇಡ, ನಂಬಿಕೆ ಆದರೆ ಕೆಲವರು ಹೇಳ್ತಿರ್ತಾರೆ ಇದಕ್ಕೆ ಆಗಿದೆ ಅಂತ, ಬಟ್ ಅದಕ್ಕೆಲ್ಲ ಆಗಿರೋದು, ಅದಕ್ಕಾಗೋದು ಇಲ್ಲ. ನಾವು ಮಾಡಿದಂತಹ ಆಹಾರದಲ್ಲಿ ಕೊಡುವಂತಹ ವ್ಯತ್ಯಾಸ ಆಗಿರ್ಬೋದು, ವಾತಾವರಣದ ವ್ಯತ್ಯಾಸ, ಇಂಟರ್ನಲ್ ಏನೇ ಆಂತರಿಕ ಸಮಸ್ಯೆಗಳಿದ್ರೂ ಸಹ ಆವಾಗ ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಇದರಿಂದಂತೂ ಆಗಲ್ಲ. ಸೊ ಯಾಕೆ ಆಗಲ್ಲ ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ. ಖಂಡಿತ ಇನ್ ಕೇಸ್ ಆಯಿತು ಅಂತಂದರೆ ಆ ಸಮಯದಲ್ಲಿ ಖಂಡಿತ ನೀವು ಬ್ಯಾಲೆನ್ಸ್ಡ್ ಫುಡ್ಡನ್ನು ರೈಸ್ ಮಾಡಿದ್ರೆ ಅದೇ ಹಾಲನ್ನು ನೀವು ಮತ್ತೆ ಪಡ್ಕೋಬೋದು. ಒಂದು ವೇಳೆ ಗಾಬರಿಯಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಏನಾದರೂ ಹಾಲಿನ ಪ್ರಮಾಣ ಸೆಮೆನ್ ಹಾಕಿಸಿದಾಗ ಕಡಿಮೆ ಆಯಿತು ಅಂತಂದರೆ ಸೊ ಫುಡ್ಡನ್ನು ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ಅದೇ ಹಾಲನ್ನು ನೀವು ಮತ್ತೆ ಇಂಪ್ರೂವ್ ಮಾಡ್ಕೋಬೋದು. ಸೊ ಇಷ್ಟಂತೂ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೊ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಐ ರಿಕ್ವೆಸ್ಟ್, ನಾನು ಎಲ್ಲರಿಗೂ ಬೇಡ್ಕೊಳ್ಳೋದು ಏನಂದರೆ ಲೈಕ್ ಮಾಡ್ರಪ್ಪ ವಿಡಿಯೋನ, ಪ್ಲೀಸ್ ಲೈಕ್ ಮಾಡ್ರಿ. ಓಕೆ, ನೀವು ಮಾಡ್ತೀರಂತ ನಾನು ಅದು ಭಾವಿಸಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮವಾದಂತಹ ಮಾಹಿತಿಗಳನ್ನು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ತೆಗೆದುಕೊಂಡು ಬರ್ತೀನಿ. ಖಂಡಿತ ಅಷ್ಟರವರೆಗೂ ನೀವು ಕಾಯ್ತಾ ಇರ್ತೀರ ಅಂತ ಹೇಳ್ತೀನಿ.